ಹಾಯ್ ಹಲೋ ನಮಸ್ಕಾರ. ಲಕ್ಕಿ ಗೋಕುಲ ವ್ಲಾಗ್ಗೆ ಸ್ವಾಗತ. ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಅಧಿಕ ಮಾಸ ಇರೋದ್ರಿಂದ ನಮ್ಮ ಅಕ್ಕವ್ರ ಮನೆಯಲ್ಲಿ ಲಕ್ಷ್ಮೀ ಶೋಭಾನ ಹಾಗೂ ಭಜನೆ ಕಾರ್ಯಕ್ರಮ ಇತ್ತು. ಅದಕ್ಕೋಸ್ಕರ ಅಂತ ಒಂದಿನ ಮುಂಚೆನೇ ನಾನು ನಮ್ಮ ಅಕ್ಕ ಸೀರೆ ಬಳೆ ಅವೆಲ್ಲ ಪ್ಯಾಕ್ ಮಾಡ್ತಿದ್ವಿ ಬಂದಿರೋ ಮುತ್ತೈದೆಯರಿಗೆ ಕೊಡಲಿಕ್ಕೆ ಅಂಥೇಳಿ. ಈ ಮಾಸದಲ್ಲಿ ಮಾಡುವ ಆಧ್ಯಾತ್ಮಿಕ ಆಚರಣೆಗಳು, ಭಜನೆ ಮಾಡೋದಾಗಿರ್ಬೋದು, ದೇವರ ನಾಮ ಹೇಳೋದಾಗಿರ್ಬೋದು, ಭಗವಂತನ ಸೇವೆ ಮಾಡೋದಾಗಿರ್ಬೋದು, ಕತೆ ಕೇಳೋದಾಗಿರ್ಬೋದು, ದಾನ ಮಾಡೋದಾಗಿರ್ಬೋದು, ಇದೆಲ್ಲದಕ್ಕೂ ಅಧಿಕ ಫಲ ಸಿಗುತ್ತೆ. ಅಧಿಕ ಫಲ ಯಾಕೆ ಸಿಗುತ್ತೆ ಅಂತಂದರೆ, ಅಧಿಕ ಮಾಸನ ಪುರುಷೋತ್ತಮ ಮಾಸ ಅಂತ ಕರೀತಾರೆ ಹಾಗೂ ಮಲಮಾಸ ಅಂತ ಕರೀತಾರಂತೆ. ಅಧಿಕ ಮಾಸದಲ್ಲಿ ಮದುವೆ ಮುಂಜಿವೆ ಹಬ್ಬಗಳೇನು ಇರೋದಿಲ್ಲ. ಆವಾಗ ಅಧಿಕ ಮಾಸ ಹೋಗಿ ಭಗವಂತನಲ್ಲಿ ಕೇಳುತ್ತಂತೆ, ನನ್ನನ್ನು ಮಲಮಾಸ ಅಂತಿದ್ದಾರೆ, ನಾನು ಯಾವ ಕೆಲಸಕ್ಕೂ ಬರೋದಿಲ್ಲ, ನಾನು ಯಾವ ಸೇವೆ ಮಾಡಲಿ ಅಂತೇಳಿ. ಭಗವಂತನ ಹತ್ರ ನಮಗಿರೋ ಕಷ್ಟ ಹೇಳಿದರೆ ಆತ ಖಂಡಿತ ಬಂದೇ ಬರ್ತಾನಲ್ವಾ. ಆದರೆ ಅಧಿಕ ಮಾಸ ಯಾವುದೇ ತಪ್ಪು ಮಾಡಿರಲ್ಲ, ಆವಾಗ ಭಗವಂತ ಯೋಚನೆ ಮಾಡ್ತಾನೆ, ಯಾವುದೇ ತಪ್ಪು ಮಾಡದೇ ಇರೋ ಅಧಿಕ ಮಾಸಕ್ಕೆ ಮಲಮಾಸ ಅಂತೇಳಿ ಯಾಕೆ ಹೆಸರು ಬರಬೇಕು ಅಂತೇಳಿ. ಆವಾಗ ಭಗವಂತ ಹೇಳ್ತಾರೆ, ನನಗಿರುವ ವೈಭವ, ನನಗಿರುವ ಶಕ್ತಿ, ನನಗಿರುವ ಐಶ್ವರ್ಯ, ನನಗಿರುವ ಹೆಸರು, ನನ್ನ ಸರ್ವಸ್ವವೇ ಈ ಅಧಿಕ ಮಾಸಕ್ಕೆ ಕೊಡುತ್ತೇನೆ ಅಂತ. ಅದಕ್ಕೆ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಯಾಕಂದ್ರೆ ಭಗವಂತನಿಗಿರುವ ವೈಭವ, ಶಕ್ತಿ, ಐಶ್ವರ್ಯ, ಹೆಸರು, ಆತನ ಸರ್ವಸ್ವವು ಕೂಡ ಈ ಅಧಿಕ ಮಾಸಕ್ಕೆ ಭಗವಂತ ಕೊಟ್ಟಿರ್ತಾನೆ. ಅದಕ್ಕೆ ಈ ಮಾಸಕ್ಕೆ ಪುರುಷೋತ್ತಮ ಹೆಸರಿನ ಭಗವಂತ ಅಂತ ಹೆಸರು. ಅಧಿಕ ಮಾಸದ ಬಗ್ಗೆ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಇನ್ನಷ್ಟು ಅಧಿಕ ಮಾಸದ ಬಗ್ಗೆ ಮಾಹಿತಿ ಬೇಕಿದ್ದರೆ ಪ್ರಣವಾನಂದಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದಾರೆ ತೆಲುಗುನಲ್ಲಿ. ಹಾಗೆ ಭಗವದ್ಗೀತೆ, ರಾಮಾಯಣ ಕೂಡ ಹೇಳಿದ್ದಾರೆ. ಮಕ್ಕಳಿಗೆ ಸಹ ನೀವು ಕೇಳಿಸ್ಬಹುದು. ಹಾಗೆ ನಮ್ಮ ಅಕ್ಕವ್ರ ಮನೆಯಲ್ಲಿ ಭಜನೆ ಹೇಗಾಯಿತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಪೂಜೆ ಭಜನೆ ಆದಮೇಲೆ ಮನೆಯಲ್ಲಿ ಇರೋ ಕಳೆನೇ ಬೇರೆ. ನನಗೆ ಮಾತ್ರ ತುಂಬ ಖುಷಿ ಆಯಿತು. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೂ ತುಂಬ ಥ್ಯಾಂಕ್ ಯು. ನಮ್ಮ ಅಕ್ಕವ್ರ ಮನೆಯಲ್ಲಿ ಭಜನೆ ಹೇಗಾಯಿತು ಅಂತ ನೀವು ಸಹ ಕಾಮೆಂಟ್ ಮಾಡಿ ತಿಳಿಸಿ. ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಉಲ್ಲಾಸದಿಂದಲೇ ನಡುವಿಗೊಡ್ಯಾರ ಸುಲ್ಲದಾಮನ ಪ್ರಿಯಳಿಗೆ ಗೋಮನ ಮಡದಿಗೆ ಆರುತಿಪುರದ ಮಹಾಲಕ್ಷ್ಮಿಗೆ ಆಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿನಾರಾಯಣ ಪ್ರಿಯಳಿಗೆ. ರೂಪಿಣಿ ದಾನ ಬೆಗವನೆ
ಇನ್ನೊಂದು ಸರಿ ನಿಮಗೆಲ್ರಿಗೂ ತುಂಬ ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟೇ, ಮತ್ತೆ ಸಿಗ್ತೀನಿ. ಬಾಯ್.